ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾವ ರೀತಿಯಾಗಿ ಕಂಪನಿಗಳು ಉದ್ಯೋಗದಾತರನ್ನ ಉದ್ಯೋಗದಿಂದ ತೆಗಿತಾ ಇವೆ ಅನ್ನೋದನ್ನ ನಾವಿಲ್ಲಿ ಗಮನಿಸುವಂತಹ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಈಗಾಗಲೇ ಅನೇಕ ಕಂಪನಿಗಳು ಉದ್ಯೋಗದಲ್ಲಿ ಇದ್ದಂತಹವರನ್ನ ಅಂದ್ರೆ ಎಂಪ್ಲಾಯೀಸ್ ಅನ್ನ ಲೇ ಆಫ್ ಮಾಡಿರುವಂತಹ ಅನೇಕ ಸುದ್ದಿಗಳನ್ನ ನೋಡಿದ್ವಿ. ಇದೀಗ ಅಂಥದ್ದೇ ಮತ್ತೊಂದು ಸುದ್ದಿ. ಬೆಳಗ್ಗೆ ಕಂಪನಿ ಉದ್ಯೋಗಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೀವಿ. ಬೆಳಗ್ಗೆ ಎದ್ನೋ ಬಿದ್ನೋ ಅಂತೂ ಆಫೀಸಿಗೆ ಬರಬೇಕಾಗಿಲ್ಲ, ನಿಮ್ಮ ಸಮಯಕ್ಕೆ ಸರಿಯಾಗಿ ಮನೆಯಿಂದಲೇ ಲಾಗಿನ್ ಆಗಿ ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಟ್ಟಿತ್ತು. ಇದೇ ಖುಷಿಯಲ್ಲಿ ಅನೇಕರು ಒಬ್ಬೊಬ್ಬ ಇನ್ನು ಮುಂದೆ ನಮಗೆ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ ಅಂತ ಹೇಳಿ ಆ ಖುಷಿಯಲ್ಲೇ ಕೆಲಸ ಮಾಡ್ತಾ ಇದ್ರು. ಆ ಖುಷಿ ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಯ ಆಯಿತು. ಕಾರಣ, ಈ ಖುಷಿಯಲ್ಲಿ ಕೆಲವೇ ಗಂಟೆ ಕಳೆದಂತಹ ಉದ್ಯೋಗಿಗಳಿಗೆ ಬಿಗ್ ಶಾಕ್ ಅನ್ನ ಆ ಕಂಪನಿ ಕೊಟ್ಟಿದೆ. ಅದ್ಯಾವುದು ಅಂತ ಕೇಳ್ತಿದ್ದೀರಾ? ಎಸ್, ಮಾರ್ಕ್ ಜುಕರ್ಬರ್ಗ್ ಮಾಲಕತ್ವದ ಫೇಸ್ಬುಕ್ನ ಈ ಒಂದು ಕ್ರಮ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಳಗ್ಗೆ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಖುಷಿಯನ್ನು ಕೊಟ್ಟಂತಹ ಮೆಟಾ ಫೇಸ್ಬುಕ್ ಸಂಜೆ ವೇಳೆ ನೀವು ಮನೆಯಲ್ಲೇ ಆರಾಮಾಗಿರಿ, ಏನು ಕೆಲಸಕ್ಕೆ ಬರುವ ಅಗತ್ಯ ಇಲ್ಲ ಅಂತ ಹೇಳಿ 8,000 ಮಂದಿಯ ಉದ್ಯೋಗವನ್ನೇ ಕಡಿತ ಮಾಡಿದೆ. ಈ ನಡೆನೇ ಇದೀಗ ಭಾರಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಸಿಕ್ತು ಅಂತ ಹೇಳಿ ಖುಷಿಯಲ್ಲಿದ್ದಂತಹ ಉದ್ಯೋಗಿಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಕಾರಣ, ನೀವು ಇನ್ನು ಮುಂದೆ ಕೆಲಸವನ್ನ ಮಾಡೋದಕ್ಕೆ ನಮಗೆ ಬೇಕಾಗಿಲ್ಲ, ನಿಮ್ಮ ಈ ಒಂದು ಕೆಲಸ ನಮಗೆ ಅವಶ್ಯಕತೆ ಇಲ್ಲ, ನೀವು ಕೆಲಸಕ್ಕೆ ಬರಬೇಕಾಗಿಲ್ಲ ಅಂತ ಹೇಳಿ ಬರೋಬ್ಬರಿ 8,000 ಮಂದಿಯನ್ನ ಉದ್ಯೋಗದಿಂದ ಕಿತ್ತು ಹಾಕಿದೆ. ಕಾರಣ ಒಂದಷ್ಟು ಕೊಡ್ತಾ ಇದೆ. AI ಜಾರಿಯನ್ನ ಮಾಡಿರುವುದು, ಯಾಕಂದ್ರೆ ಇದರಿಂದಾಗಿ ಉದ್ಯೋಗಕ್ಕೆ ಯಾಕಂದ್ರೆ ಎಂಪ್ಲಾಯೀಸ್ ಬೇಕು ಅಂತಾನೆ ಇಲ್ಲ, AI ಎಲ್ಲ ಕೆಲಸ ಮಾಡುತ್ತೆ, ನಿರ್ವಹಣಾ ವೆಚ್ಚ ಕಡಿತ ಸೇರಿದಂತೆ ಹಲವು ಕಾರಣಗಳನ್ನು ಕೊಟ್ಟು ಫೇಸ್ಬುಕ್ ಒಂದೇ ಬಾರಿಗೆ 8,000 ಉದ್ಯೋಗ ಕಡಿತ ಮಾಡಿದೆ. ಮೆಟಾ ವಿರುದ್ಧ ಈಗ ಆಕ್ರೋಶ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಈ ರೀತಿಯಾಗಿ ಆದೇಶ ಮಾಡಿ ಒಂದೇ ಸಲಕ್ಕೆ ಉದ್ಯೋಗವನ್ನ ಕಟ್ ಆಫ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಈಗಾಗಲೇ ಉದ್ಯೋಗ ಕಡಿತ ಮಾಡುವಾಗ ಕನಿಷ್ಠ ಕಾರ್ಪೊರೇಟ್ ನಿಯಮವನ್ನ ಪಾಲಿಸಿ ಅಂತ ಕೆಲವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇದು ಮಾತ್ರ ಅಲ್ಲ, ಅನೇಕ ಫೇಸ್ಬುಕ್ ಉದ್ಯೋಗಿಗಳಲ್ಲಿ ಇದೀಗ ಆತಂಕ ಹೆಚ್ಚಳ ಆಗಿದೆ. ಕಾರಣ, ಇದು ಎಲ್ಲ ಆಯಿತು ಅಂತ ಹೇಳಿದ್ರೆ ಸಿಂಗಾಪುರ, US, ಬ್ರಿಟನ್ ಸೇರಿದಂತೆ ಹಲವು ಕಡೆ ಈ ರೀತಿಯಾಗಿ ಉದ್ಯೋಗ ಕಡಿತ ಮಾಡಲಾಗಿದೆ. ಮೆಟಾ ಕಳೆದ 2 ವರ್ಷದಿಂದ ಉದ್ಯೋಗ ಕಡಿತ ಮಾಡ್ತಾನೇ ಇದೆ. ಇದೀಗ ಏಕಾಏಕಿ 8,000 ಮಂದಿ ಉದ್ಯೋಗವನ್ನ ಕಡಿತ ಮಾಡಿರುವುದು, ಈ ರೀತಿಯಾದಂತಹ ನಡೆಗೆ ತೀವ್ರವಾದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ಫೇಸ್ಬುಕ್ ಉದ್ಯೋಗಿಗಳಲ್ಲಿ ಕೆಲಸದ ಭದ್ರತೆಯ ಬಗ್ಗೆ ಸಾಕಷ್ಟು ಅನುಮಾನ ಉಂಟಾಗ್ತಾ ಇದೆ, ಅಭದ್ರತೆ ಕಾಡ್ತಾ ಇದೆ. AI ಹೂಡಿಕೆ ಆಗಿರ್ಬೋದು, ಭವಿಷ್ಯದ ಯೋಜನೆಯ ವೆಚ್ಚ ನಿರ್ವಹಣೆಗಾಗಿ ಈ ಕ್ರಮ ಅಂತ ಜುಕರ್ಬರ್ಗ್ ಏನೋ ಹೇಳಿದ್ದಾರೆ. ಆದರೆ ಈ ರೀತಿಯಾಗಿ ಇಂತಹ ಒಂದು ಮಾನವೀಯತೆ ಇಲ್ಲದ ರೀತಿಯಾಗಿ ಕೆಲಸವನ್ನ ಮಾಡಿರೋದು ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿದೆ. ಇನ್ನು ಈಗಾಗಲೇ ಹಲವು ಕಂಪನಿಗಳು ಈ ಹಿಂದೆ ಕೂಡ ಲೇ ಆಫ್ ಅನ್ನ ಮಾಡಿದ್ದನ್ನು ನಾವು ಗಮನಿಸಬಹುದು. ಮೆಟಾಗೂ ಮೊದಲು ಹಲವು ಕಂಪನಿಗಳು ಆರ್ಥಿಕ ಹಿಂಜರಿತದ ಕಾರಣ ಕೊಟ್ಟು ಉದ್ಯೋಗ ಕಡಿತ ಮಾಡಿದ್ವು. ಸಿಸ್ಕೋ ಕಳೆದ ವಾರ 4,000 ಉದ್ಯೋಗ ಕಡಿತ ಮಾಡಿತ್ತು. ಮೈಕ್ರೋಸಾಫ್ಟ್, ಅಮೆಜಾನ್, ಡಿಸ್ನಿ ಸೇರಿದಂತೆ ಹಲವು ಕಂಪನಿಗಳು ಉದ್ಯೋಗ ಕಡಿತ ಮಾಡಿದೆ. ಸೊ AI ಅಬ್ಬರಕ್ಕೆ ಈಗಾಗಲೇ ಟೆಕ್ ಉದ್ಯೋಗಗಳು ತಮ್ಮ ಭವಿಷ್ಯಕ್ಕೆ ಕುತ್ತನ್ನ ತಂದುಕೊಳ್ತಾ ಇರೋದು. 3 ಟೆಕ್ ಕಂಪನಿಗಳು ಇದೇ ರೀತಿಯಾಗಿ 46,000 ಸಿಬ್ಬಂದಿಯನ್ನ ಕಡಿತ ಮಾಡಿದೆ. ಈ ಮೂಲಕ ಇನ್ನು ಮುಂದೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಕಂಪನಿಗಳು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇರೋದು ಉದ್ಯೋಗಿಗಳಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ಇದುವೇ ಹೊತ್ತಿನ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.